ಕನ್ನಡದ ಮೊದಲ ರಾಜಮನೆತನ ಯಾವುದು ಗೊತ್ತಿದ್ರು ಕೈ ಎತ್ತಾರೆ. ಹೇಳಪ್ಪ ಹೇಳಪ್ಪ ಜೋರಾಗಿ ಹೇಳು. ಕದಂಬರರ ರಾಜಮನೆತನ ಹೌದಾ? ಕನ್ನಡದ ಮೊಟ್ಟ ಮೊದಲ ರಾಜಮನೆತನ ಅಂತ ಯಾವ್ದನ್ನ ಕರಿತೀವಿ? ಕದಂಬರರು ಅಂತ ಕರಿತೀವಿ. ಬನವಾಸಿಯ ಕದಂಬರರು ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಈ ಕದಂಬ ಮನೆತನದ ಸ್ಥಾಪಕ ಗೊತ್ತಾ? ಯಾರಿಗಾದ್ರೂ ಗೊತ್ತಾ? ಕದಂಬ ಮನೆತನವನ್ನ ಸ್ಥಾಪನೆ ಮಾಡಿದವರು ಯಾರು? ಹೇಳಪ್ಪ. ಕಾಕುತ್ಸವರ್ಮ ಅಲ್ಲ. ಕದಂಬ ಮನೆತನವನ್ನ ಪ್ರಾರಂಭಿಸಿದವರು ಮತ್ತೆ ಯಾರಿಗಾರು ಗೊತ್ತಿದೆಯಾ? ರಾಜರ ಹೆಸರು ಗೊತ್ತಿಲ್ವಾ? ಮಯೂರ ವರ್ಮ. ಯಾರು? ಮಯೂರ ವರ್ಮ ಅನ್ನೋನು ಕದಂಬ ಮನೆತನವನ್ನ ಪ್ರಾರಂಭ ಮಾಡ್ತಾನೆ ಅಥವಾ ಸ್ಥಾಪಿಸ್ತಾನೆ. ಹಾಗಾದ್ರೆ ಈ ಮಯೂರ ವರ್ಮನ ಬಗ್ಗೆ ನಮಗೆ ಇತಿಹಾಸ ಯಾವ್ದ್ರಿಂದ ಗೊತ್ತಾಗಿದೆ? ಅವರ ಒಂದು ಶಾಸನ ಸಿಕ್ಕಿದೆ ನಮಗೆ. ಅದರ ಹೆಸರು ಚಂದ್ರವಳ್ಳಿ ಶಾಸನ ಅಂತ. ಕೇಳಿದಿರ ಹೆಸರು? ಚಂದ್ರವಳ್ಳಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಪ್ರದೇಶ ಅದು. ಅಲ್ಲಿ ಒಂದು ಬಂಡೆಗಲ್ಲಿನ ಶಾಸನ ಸಿಕ್ಕಿದೆ. ಯಾರು ಕದಂಬ ಮನೆತನವನ್ನ ಪ್ರಾರಂಭ ಮಾಡಿದ್ನಲ್ಲ ಮಯೂರ ವರ್ಮ, ಅವನು ಕೆತ್ತಿಸಿರ್ತಕ್ಕಂಥ ಒಂದು ಶಾಸನ ನಮಗೆ ಸಿಕ್ಕಿದೆ. ಆ ಶಾಸನದಿಂದ ನಮಗೆ ಏನ್ ತಿಳಿದಿದೆಯಪ್ಪ ಅಂತಂದ್ರೆ ಕದಂಬ ಮನೆತನವನ್ನ ಸ್ಥಾಪಿಸಿದವರು ಮಯೂರ ವರ್ಮ ಅಂತ ಹೇಳಿ ನಮಗೆ ತಿಳಿದು ಬಂದಿದೆ. ಹಾಗಾದ್ರೆ ಈ ಮಯೂರ ವರ್ಮ ಹೇಗೆ ಕದಂಬ ಮನೆತನವನ್ನ ಪ್ರಾರಂಭ ಮಾಡ್ದ ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಇದೆ ಆ ಶಾಸನದಲ್ಲಿ. ಏನಪ್ಪಾ ಕಥೆ ಇದು ಅಂತಂದ್ರೆ, ಮಯೂರ ವರ್ಮ ಅವನ ಮೊದಲ ಹೆಸರು ಮಯೂರ ಶರ್ಮ. ಮಯೂರ ವರ್ಮನ ಮೊದಲ ಹೆಸರೇನು? ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರೋರು, ಬ್ರಾಹ್ಮಣರು ಅವರು. ಅರ್ಥ ಆಗ್ತಿದೆಯಾ? ಅವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ತಾತನಾದಂತಹ ವೀರ ಶರ್ಮ ಅಂತ ಅವರ ಹೆಸರು, ತಾತನ ಹೆಸರು. ಮಯೂರ ವರ್ಮನ ತಾತನ ಹೆಸರೇನು? ವೀರ ಶರ್ಮ ಅನ್ನೋರ ಜೊತೆಗೆ ಆಗಿನ ಕಾಲದಲ್ಲಿ ಹೆಚ್ಚು ವಿದ್ಯಾಭ್ಯಾಸ ಮಾಡಬೇಕು ಅಂದ್ರೆ ಎಲ್ಲರೂ ಕೂಡ ಈಗಿನ ತಮಿಳುನಾಡಿನ ಕಂಚಿ, ಕೇಳಿದರೆ ಹೆಸರು? ಕಂಚಿ ಕಾಮಾಕ್ಷಿ ದೇವಾಲಯ, ಆ ಕಂಚಿಗೆ ಹೋಗ್ಬೇಕಿತ್ತು. ಯಾವುದಕ್ಕೆ? ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ, ಓದು ಬರಹ ಕಲಿಯಲಿಕ್ಕೆ. ಆವಾಗ ಈ ಮಯೂರ ಶರ್ಮ ತನ್ನ ತಾತನಾಗಿರ್ತಕ್ಕಂತಹ ವೀರ ಶರ್ಮನ ಜೊತೆ ಎಲ್ಲಿಗೆ ಹೋಗ್ತಾನೆ? ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕಂಚಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕಂಚಿಯನ್ನ ಆಳ್ವಿಕೆ ಮಾಡ್ತಿದ್ದ ರಾಜಮನೆತನ ಯಾವುದು ಅಂತಂದ್ರೆ ಪಲ್ಲವರು. ಕಂಚಿಯ ಪಲ್ಲವರು ಅಂತ ಕೇಳಿದ್ರೆ ಹೆಸರು? ಆ ಕಂಚಿಯ ಪಲ್ಲವರು ಆ ಕಂಚಿಯನ್ನ ಆಳ್ವಿಕೆ ಮಾಡ್ತಿರ್ತಾರೆ. ಇವರಿಗೆ ಅಲ್ಲಿ ಅವಮಾನ ಆಗ್ಬಿಡತ್ತೆ. ಏನ್ ಅವಮಾನ? ಇವನು ಮಡಿ ಅಂದ್ರೆ ಬ್ರಾಹ್ಮಣರು ನೋಡಿದಿರಲ್ಲ, ಹೋಗಿ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯಲ್ಲಿ ಬಂದು ಬಡಿ ಬಟ್ಟೆಯನ್ನ ಒಣಗಿಸಿ ಬೇರೆ ಡ್ರೆಸ್ ಹಾಕೊಂಡು ಪೂಜೆ ಮಾಡ್ತಾರೆ, ಆಮೇಲೆ ವಿದ್ಯಾಭ್ಯಾಸ ಮಾಡ್ತಾರೆ ಅವರು. ಈ ರೀತಿ ಅವರು ಮಡಿ ಬಟ್ಟೆಗಳನ್ನ ಸ್ನಾನ ಮಾಡಿ ಹೊರಗಡೆ ಒಣಸ್ಲಿಕ್ಕೆ ಹಾಕಿರ್ತಾರೆ. ಆವಾಗ ಈ ಪಲ್ಲವರ ಸೈನಿಕರು ಕುದುರೆ ಮೇಲೆ ಬರುವಾಗ ಅವರ ಬಟ್ಟೆಗಳನ್ನೆಲ್ಲ ತುಳಿಸ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ಇವನಿಗೆ ಬಹಳ ಸಿಟ್ಟು ಬಂದ್ಬಿಡತ್ತೆ. ಯಾರಿಗೆ? ಮಯೂರ ಶರ್ಮನಿಗೆ. ಅವನು ಅಲ್ಲೇ ಶಪಥ ಮಾಡಿ, ಅರ್ಥ ಆಗ್ತಿದೆಯಾ, ನಾನು ಏನಾರು ಮಾಡಿ ಪಲ್ಲವರನ್ನ ಸೋಲಿಸಬೇಕು, ಇವರ ಸೊಕ್ಕನ್ನ ಮುರಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಏನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿಂದ ಬಿಟ್ಟು ಎಲ್ಲಿಗೆ ಬರ್ತಾನೆ? ಚಿತ್ರದುರ್ಗದ ಚಂದ್ರವಳ್ಳಿ ಆ ಒಂದು ಪ್ರದೇಶಕ್ಕೆ ಬಂದು ಅಲ್ಲಿ ಗುಡ್ಡಗಾಡು ಪ್ರದೇಶ ಅದು. ಆ ಗುಡ್ಡಗಾಡು ಪ್ರದೇಶದಲ್ಲಿದ್ದಂತ ಜನರನ್ನೆಲ್ಲ ಒಟ್ಟುಗೂಡಿಸಿ ಅವರಿಗೆ ಒಂದು ಒಳ್ಳೆ ತರಬೇತಿಯನ್ನ ಕೊಡಿಸ್ತಾನೆ. ಸೈನಿಕ ತರಬೇತಿ, ಯುದ್ಧ ಮಾಡುವಂತಹ ತರಬೇತಿಯನ್ನ ಕೊಟ್ಟು ಒಂದು ಸೈನ್ಯವನ್ನ ಸಂಘಟನೆ ಮಾಡ್ತಾನೆ. ಸಂಘಟನೆ ಅಂದ್ರೆ ಒಂದು ಸೈನ್ಯವನ್ನ ಕಟ್ತಾನೆ. ಆ ಸೈನ್ಯವನ್ನ ಇಟ್ಕೊಂಡು ಮುಂದೆ ಏನ್ ಮಾಡ್ತಾನೆ ಮಯೂರ ಶರ್ಮ? ತನ್ನ ಹೆಸರನ್ನ ಬದಲಾವಣೆ ಮಾಡ್ಕೊಳ್ತಾನೆ. ಏನಂತ? ಮಯೂರ ವರ್ಮ ಅಂತ. ಶರ್ಮ ಇದ್ದವನು ವರ್ಮ ಆಗಿ ಆವಾಗ ಏನ್ ಮಾಡ್ತಾನೆ ಅಂದ್ರೆ ಪಲ್ಲವರನ್ನ ಸೋಲಿಸಿ ಕದಂಬ ಮನೆತನವನ್ನ ಪ್ರಾರಂಭ ಮಾಡ್ತಾನೆ. ಅರ್ಥ ಆಗ್ತಿದೆಯಾ? ಈ ಕಥೆ ನಿಮಗೆ ಅರ್ಥ ಆಯ್ತಾ? ಕದಂಬ ಮನೆತನದ ಸ್ಥಾಪಕ ಯಾರು? ಮಯೂರ ವರ್ಮ. ಮಯೂರ ಶರ್ಮ ಇದ್ದವನು ಮಯೂರ ವರ್ಮ ಹೇಗಾದ ಅಂತ ಗೊತ್ತಾಯ್ತಲ್ವಾ? ಅಲ್ವಾ? ಹಾಗಾದ್ರೆ ಈ ಒಂದು ಕಥೆಯಿಂದ ನಿಮಗೆ ಕದಂಬ ಮನೆತನ ಹೇಗೆ ಹುಟ್ಕೊಳ್ತು ಅನ್ನೋದು ಗೊತ್ತು. ಅದು ಯಾವ ಶಾಸನದಿಂದ ಗೊತ್ತಾಯ್ತು? ಚಂದ್ರವಳ್ಳಿ ಶಾಸನದಿಂದ ಗೊತ್ತಾಯ್ತು. ಹಾಗಾದ್ರೆ ಆ ಶಾಸನ ಸಿಗದೇ ಇದ್ದಿದ್ರೆ ನಮಗೆ ಕದಂಬ ಮನೆತನದ ಸ್ಥಾಪನೆ ಅಥವಾ ಕದಂಬ ಮನೆತನದ ಬಗ್ಗೆ ಇತಿಹಾಸ ಬರಲಿಕ್ಕೆ ಸಾಧ್ಯ ಆಗ್ತಿತ್ತ? ಹಾಗಾಗಿ ನಾವು ಏನೇ ಒಂದು ಇತಿಹಾಸವನ್ನ ಬರಿಬೇಕು ಅಂದ್ರೆ ನಮಗೆ ಏನ್ ಬೇಕು? ಆಧಾರಗಳು ಬೇಕು. ಅರ್ಥ ಆಗ್ತಿದೆಯಾ? ಈಗ ಶಾಸನ ಚಂದ್ರವಳ್ಳಿ ಶಾಸನ ಸಿಕ್ಕಿದ್ರಿಂದ ಯಾವ ಇತಿಹಾಸ ಗೊತ್ತಾಯ್ತು ನಮಗೆ? ಕದಂಬರ
ಈ ರೀತಿ ಯಾವುದೇ ಒಂದು ವಿಷಯವನ್ನ ನಾವು ಅಂದ್ರೆ ಗತಕಾಲ ಇತಿಹಾಸ ಅಂದ್ರೆ ನೀವು ತಿಳ್ಕೋಬೇಕು ಹಿಂದೆ ನಡೆದ ಘಟನೆಗಳನ್ನ ಕುರಿತು ತಿಳಿಸುವ ಶಾಸ್ತ್ರ. ಗತಕಾಲದ ಚರಿತ್ರೆಯನ್ನ ಕುರಿತು ಹೇಳುವಂತ ಶಾಸ್ತ್ರವೇ ಇತಿಹಾಸ. ಹಾಗಾದ್ರೆ ಇತಿಹಾಸ ಬರೀಲಿಕ್ಕೆ ನಮಗೆ ಆಧಾರಗಳು ಬೇಕಾ? ಬೇಕೇ ಬೇಕಲ್ವಾ? ಈಗ ನೋಡ್ರಿ, ಚಂದ್ರವಳ್ಳಿ ಶಾಸನ ಸಿಕ್ಕಿದ್ದಾಗ ನಮಗೆ ಏನ್ ಸಿಕ್ತು? ಕದಂಬ ಮನೆತನ ಹೇಗೆ ಪ್ರಾರಂಭ ಆಯಿತು, ಯಾರು ಪ್ರಾರಂಭ ಮಾಡಿದ್ರು ಅನ್ನುವಂತ ವಿಷಯ ತಿಳಿದು ಬಂತು ಅಲ್ವಾ? ಹಾಗೆ ಪ್ರತಿಯೊಂದು ಇತಿಹಾಸಕ್ಕೂ ಏನ್ ಬೇಕು? ಆಧಾರಗಳು ಬೇಕೇ ಬೇಕು. ಅರ್ಥಾತ್ ಹಾಗಾದ್ರೆ ಈ ದಿನ ನಾವು ನಿಮ್ಮ ಮೊದಲ ಅಧ್ಯಾಯ, ಇತಿಹಾಸದ ಮೊದಲ ಅಧ್ಯಾಯ ಯಾವ ಪಾಠ? ಆಧಾರಗಳು ಅನ್ನುವಂಥ ಪಾಠದ ಬಗ್ಗೆ ಚರ್ಚೆ ಮಾಡೋಣ. ಬುಕ್ಸ್ ಎಲ್ಲ ತಂದಿದ್ದೀರಾ? ಹಾಗಾದ್ರೆ ಇತಿಹಾಸದ ರಚನೆಗೆ ಆಧಾರಗಳು ಏಕೆ ಬೇಕು, ಆಧಾರಗಳು ಅಂದ್ರೆ ಏನು ಅನ್ನೋದನ್ನ ನಾವು ಈ ಅಧ್ಯಾಯದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಆಧಾರಗಳು ಅಂದ್ರೆ ಏನು? ಇತಿಹಾಸದ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳು. ಅರ್ಥ ಆಗ್ತಿದೆಯಾ? ಆಧಾರ ಅಂದ್ರೆ ಏನು? ಇತಿಹಾಸದ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನ ನಾವೇನಂತ ಕರಿತೀವಿ? ಆಧಾರಗಳು ಅಂತ ಕರಿತೀವಿ. ಈ ಆಧಾರಗಳು ಗತಕಾಲದ ವಿಷಯಗಳನ್ನ ನಮಗೆ ಬಹಳಷ್ಟು ವಿವರವಾಗಿ ಹೇಳ್ತಾ ಹೋಗ್ತವೆ. ಪ್ರತಿಯೊಂದು ವಿಷಯವನ್ನು ನಮಗೆ ಬಹಳಷ್ಟು ಸೂಕ್ಷ್ಮವಾಗಿ ಮತ್ತು ಬಹಳಷ್ಟು ಸವಿವರವಾಗಿ ಏನನ್ನ ಹೇಳ್ಕೊಡುತ್ತೆ? ಆಗಿನ ಕಾಲದ ಇತಿಹಾಸವನ್ನ ಹೇಳ್ಕೊಡುತ್ತೆ. ಹಾಗಾಗಿ ಆಧಾರ ಅಂದ್ರೆ ಏನಂತ ಹೇಳ್ಬೋದು ನಾವು? ಗತಕಾಲದ ರಚನೆಗೆ ಬೇಕಾದ ಮೂಲ ಸಾಮಗ್ರಿ. ಇತಿಹಾಸ ಅಂದ್ರೆ ಹಿಂದಿನ ಕಾಲದ್ದು ಅಲ್ವಾ? ಹಾಗಾಗಿ ಇತಿಹಾಸವನ್ನ ನಾವು ಬರಿಬೇಕು ಅಥವಾ ಇತಿಹಾಸವನ್ನ ನಾವು ತಿಳ್ಕೋಬೇಕು ಅಂದ್ರೆ ಅದಕ್ಕೆ ಏನ್ ಬೇಕು? ಆಧಾರಗಳು ಬೇಕೇ ಬೇಕು. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಆಧಾರಗಳು ನಮಗೆ ಏನನ್ನ ಸೂಚಿಸುತ್ತೆ? ಆಗಿನ ಕಾಲದ ಅವರ ಜೀವನ ಚರಿತ್ರೆ ಆಗಿರ್ಬೋದು, ಅವರ ಸಮಾಜ, ಅವರ ಧರ್ಮ, ಅವರ ಸಂಸ್ಕೃತಿ, ಆಚಾರ ವಿಚಾರಗಳು, ಇವುಗಳನ್ನ ನಮಗೆ ಆಧಾರಗಳು ತಿಳಿಸ್ಕೊಡ್ತವೆ. ಹೌದಾ? ಕೆಲವೊಂದು ಸಂದರ್ಭದಲ್ಲಿ ಇತಿಹಾಸವನ್ನ ಬರೀಲಿಕ್ಕೆ ನಿಖರವಾದ ಆಧಾರಗಳು ಸಿಗಲ್ಲ. ಅರ್ಥ ಆಗ್ತಿದೆಯಾ? ಆವಾಗ ಏನ್ ಮಾಡ್ಬೇಕಾಗತ್ತೆ? ನಾವು ಸಿಕ್ಕಿರುವಂತಹ ಆಧಾರವನ್ನೇ ಮತ್ತೆ ಅದರ ಜೊತೆಗೆ ಊಹೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಊಹೆ ಅಂದ್ರೆ ಕಲ್ಪನೆ, ಹೀಗಿತ್ತೇನೋ ಅನ್ನುವ ರೀತಿಯಲ್ಲಿ ಊಹೆಯನ್ನು ಮಾಡ್ಕೊಂಡು ಕೂಡ ಏನ್ ಮಾಡ್ತಾರೆ ಇತಿಹಾಸಕಾರರು? ಇತಿಹಾಸವನ್ನ ಬರೀಬೇಕಾಗತ್ತೆ. ಹೀಗಾಗಿ ಇತಿಹಾಸ ಒಬ್ಬ ಇತಿಹಾಸಕಾರನಿಂದ ರಚನೆ ಆದಂತಹ ಇತಿಹಾಸಕ್ಕೂ ಇನ್ನೊಬ್ಬರಿಗೂ ಸ್ವಲ್ಪ ಏನಾಗತ್ತೆ? ವ್ಯತ್ಯಾಸ ಆಗುತ್ತೆ. ಅರ್ಥ ಆಗ್ತಿದೆಯಾ? ಏನಪ್ಪಾ ಅಂದ್ರೆ ನಮ್ದು 1857ರ ದಂಗೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ನಾವು ಕರೀತೀವಿ. ಅದನ್ನ ಭಾರತೀಯ ಇತಿಹಾಸಕಾರರು ಏನಂತ ಕರೆದ್ರು? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಆದ್ರೆ ಬ್ರಿಟಿಷ್ ಇತಿಹಾಸಕಾರರಿದ್ರಲ್ಲ, ಅವ್ರು ಏನಂತ ಕರೆದ್ರು? ಅದನ್ನ ಸಿಪಾಯಿ ದಂಗೆ ಅಂತ ಕರೆದ್ರು. ನೋಡ್ರಿ, ಅವ್ರ ಲೆಕ್ಕದಲ್ಲಿ ಅದು ಬರೀ ಸಿಪಾಯಿ ದಂಗೆ, ನಮ್ ಲೆಕ್ಕದಲ್ಲಿ ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಹೀಗೆ ಇತಿಹಾಸಕಾರರು ಒಂದೇ ವಿಷಯವನ್ನ ಬೇರೆ ಬೇರೆ ಕಲ್ಪನೆಗಳಲ್ಲಿ ಕೆಲವೊಂದ್ಸಲ ಊಹೆ ಮಾಡಿಕೊಂಡು ಇತಿಹಾಸವನ್ನ ಬರೀತಾರೆ. ಹಾಗಾಗಿ ಇತಿಹಾಸದಲ್ಲಿ ಹೀಗೆ ಇರಬೇಕು ಅಂತ ಏನಿಲ್ಲ. ಪ್ರತಿ ಸಲನೂ ಕೂಡ ಇತಿಹಾಸ ಏನಾಗ್ತಾ ಹೋಗ್ಬೋದು? ಬದಲಾವಣೆ ಆಗ್ತಾ ಹೋಗ್ಬೋದು. ಯಾವಾಗಲೂ ಇತಿಹಾಸ ನಡೆದಿದ್ದ ಘಟನೆ ಹಾಗೆ ಇರುತ್ತೆ. ಆದ್ರೆ ಅದ್ರ ಬಗ್ಗೆ ಏನು ಕಲ್ಪನೆ ಮಾಡ್ಕೊಳ್ತೀವೋ, ಊಹೆ ಮಾಡ್ಕೊಳ್ತೀವೋ, ಅದು ಮಾತ್ರ ಇತಿಹಾಸಕಾರರಿಂದ ಏನಾಗುತ್ತೆ? ಬೇರೆ ಬೇರೆ ಆಗತ್ತೆ. ಹಾಗಾಗಿ ಇತಿಹಾಸ ಯಾವಾಗ್ಲೂ ಬದಲಾವಣೆ ಆಗ್ತಾ ಇರುತ್ತೆ. ಬದಲಾವಣೆ ಅಂದ್ರೆ ಸ್ವಲ್ಪ ಚೇಂಜ್ ಅವರವರ ದೃಷ್ಟಿಕೋನದಲ್ಲಿ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಆಧಾರಗಳು ಅಂದ್ರೆ ಏನು? ಹಿಂದಿನ ಕಾಲದ ಮನುಷ್ಯ ಬಳಸ್ತಾ ಇದ್ದಂತ ವಸ್ತುಗಳು. ಉದಾಹರಣೆಗೆ ವ್ಯವಸಾಯದ ಪರಿಕರಗಳು, ನೇಗಿಲಾಗಿರ್ಬೋದು, ಕುಂಟಿ ಆಗಿರ್ಬೋದು, ಆಮೇಲೆ ಏನದು ಬರ್ಚಿ, ಈಟಿಗಳಾಗಿರ್ಬೋದು, ಅವೆಲ್ಲ ನಮಗೆ ಸಿಕ್ಕಿದಾವೆ. ಹಾಗೆ ಆಗಿನ ಕಾಲದಲ್ಲಿ ಕಟ್ಟಿಸಿರ್ತಕ್ಕಂಥ ಧಾರ್ಮಿಕ ಕಟ್ಟಡಗಳು, ದೇವಸ್ಥಾನ ಆಗಿರ್ಬೋದು, ಆಮೇಲೆ ಕೋಟೆಗಳಾಗಿರ್ಬೋದು, ಹಾಗೆ ಅರಮನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಏನನ್ನ ತಿಳಿಸುತ್ತೆ? ಇತಿಹಾಸವನ್ನ ಬರೀಲಿಕ್ಕೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಮತ್ತೆ ಸಾಹಿತ್ಯದ ರೂಪದಲ್ಲಿ ಇರ್ತಕ್ಕಂಥವುಗಳಾಗಿರ್ಬೋದು, ಬರವಣಿಗೆ ರೂಪದಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು, ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಹಾಗೆ ಸ್ಮಾರಕಗಳಾಗಿರ್ಬೋದು, ಇವೆಲ್ಲವನ್ನ ನಾವೇನಂತ ಕರಿತೀವಿ? ಆಧಾರಗಳು ಅಂತ ಹೇಳಿ ಕರಿತೀವಿ. ಆಧಾರಗಳು ಅಂದ್ರೆ ಯಾವ್ದು ಗೊತ್ತಾಯ್ತಲ್ವಾ? ಆಗಿನ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂಥವು ಎಲ್ಲವೂ ಬರವಣಿಗೆ ರೂಪದಲ್ಲಿ ಇರ್ತಕ್ಕಂಥವು ಆಗಿರ್ಬೋದು, ಶಾಸನಗಳ ರೂಪದಲ್ಲಿ ಇರ್ಬೋದು,
ನಾಣ್ಯಗಳ ರೂಪದಲ್ಲಿ ಇರ್ಬೋದು, ಅವೆಲ್ಲವೂ ಕೂಡ ಅವ್ರು ಕಟ್ಸಿರ್ತಕ್ಕಂಥ ಸ್ಮಾರಕ ಆಗಿರ್ಬೋದು, ಅವೆಲ್ಲವೂ ಕೂಡ ನಮಗೆ ಏನನ್ನ ತಿಳಿಸುತ್ತೆ, ಆಗಿನ ಕಾಲದ ಇತಿಹಾಸವನ್ನ ತಿಳಿಸುತ್ತೆ. ಹಾಗಾಗಿ ಇವೆಲ್ಲವನ್ನ ನಾವೇನಂತ ಕರಿತೀವಿ, ಆಧಾರಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಾವು ಆಧಾರಗಳನ್ನ 3 ಭಾಗಗಳಾಗಿ ವಿಭಾಗ ಮಾಡ್ತೀವಿ. ಆಧಾರಗಳಲ್ಲಿ ಎಷ್ಟು ವಿಧ? 3 ವಿಧಗಳಿದಾವೆ. ಯಾವ್ದು ಯಾರಿಗಾರು ಹೇಳ್ತೀರಾ? ಗೊತ್ತಿದೆಯಾ? ಗೊತ್ತಿದೆಯಾ? ಹೇಳಪ್ಪ ಯಾರು? ಎದ್ಕೋ ಎದ್ಕೋಬೇಡ. ಫಸ್ಟ್ ಒನ್ ಸಾಹಿತ್ಯ ಆಧಾರಗಳು, ಆಮೇಲೆ ಎರಡನೇದು ಪ್ರಾರ್ಥನಾ ಆಧಾರಗಳು, ಮೂರನೇದು ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು. ಹೀಗೆ ಆಧಾರಗಳನ್ನು ನಾವು ಎಷ್ಟು ವಿಧಗಳಾಗಿ ವಿಂಗಡಿಸ್ತೀವಿ? 3 ವಿಧಗಳಾಗಿ ವಿಂಗಡಿಸ್ತೀವಿ. ಯಾವ್ಯಾವುದು? ಸಾಹಿತ್ಯ ಆಧಾರಗಳು, ಪ್ರಾರ್ಥನಾ ಆಧಾರಗಳು ಮತ್ತು ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು ಅಂತ ಕರಿತೀವಿ. ಇವು ಆಧಾರಗಳ ವಿಧಗಳು. ಈಗ ಮೊದಲನೇದರಲ್ಲಿ ಸಾಹಿತ್ಯ ಆಧಾರ ಅಂದ್ರೆ ಏನು ಅಂದ್ರೆ, ಸಾಹಿತ್ಯದ ರೂಪದಲ್ಲಿ ಇರ್ತಕ್ಕಂಥದ್ದು. ಸಾಹಿತ್ಯದ ರೂಪದಲ್ಲಿ ಇರ್ತಕ್ಕಂತಹ ಆಧಾರಗಳನ್ನ ನಾವೇನಂತ ಕರಿತೀವಿ? ಸಾಹಿತ್ಯ ಆಧಾರಗಳು. ಈ ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ 2 ಭಾಗ ಮಾಡ್ತೀವಿ. ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ 2 ವಿಧ ಮಾಡ್ತೀವಿ. ಯಾವ್ಯಾವುದು? ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ. ಸಾಹಿತ್ಯ ಆಧಾರಗಳಲ್ಲಿ ಎಷ್ಟು ವಿಧ? 2 ವಿಧ. ಯಾವ್ಯಾವುದು? ಈ ಸಾಹಿತ್ಯ ಆಧಾರಗಳು ನಮಗೆ ಆಗಿನ ಕಾಲದ ನಿಖರವಾದ ಸ್ಪಷ್ಟವಾದ ಮಾಹಿತಿಯನ್ನ ಕೊಡುತ್ತೆ. ಯಾಕಂದ್ರೆ ಇದು ಬರವಣಿಗೆ ರೂಪದಲ್ಲಿ ಇರುತ್ತೆ, ಅರ್ಥ ಆಗ್ತಿದೆಯಾ? ಹಾಗಾಗಿ ಬರವಣಿಗೆ ರೂಪದಲ್ಲಿ ಇದ್ದಂತ ಸಾಹಿತ್ಯದಿಂದ ನಾವು ಏನನ್ನ ತಿಳ್ಕೋಬಹುದು? ಆಗಿನ ಕಾಲದ ನಿಖರವಾದ ಮಾಹಿತಿಗಳನ್ನ ಅಧ್ಯಯನ ಮಾಡಬಹುದು. ಹೇಗೆ? ಒಂದು ಪುಸ್ತಕವನ್ನು ತಗೊಂಡು ಅಥವಾ ಒಂದು ಗ್ರಂಥವನ್ನ ತಗೊಂಡು ಅಥವಾ ಒಂದು ಶಾಸನವನ್ನ ತಗೊಂಡು ಏನೋ ಒಂದು ಅದನ್ನು ಯಾರು ಬಂದಿದ್ರು, ಯಾರ ಕಾಲದ್ದು, ಅದು ಹೇಗಿತ್ತು ಅನ್ನುವಂತ ಅನೇಕ ಅಂಶಗಳು, ಅವರ ಆರ್ಥಿಕ, ಸಾಮಾಜಿಕ, ಅವರ ಆಚಾರ ವಿಚಾರಗಳು, ಧರ್ಮ, ರೂಢಿ, ಸಂಪ್ರದಾಯಗಳು ಅವೆಲ್ಲವೂ ಕೂಡ ನಮಗೆ ನಿಖರವಾಗಿ ಗೊತ್ತಾಗಬೇಕು ಅಂದ್ರೆ ನಮಗೆ ಯಾವ ಆಧಾರಗಳು ಹೆಲ್ಪ್ ಮಾಡ್ತವೆ? ಸಾಹಿತ್ಯ ಆಧಾರಗಳು ನಮಗೆ ಸಹಾಯ ಮಾಡ್ತವೆ, ನಿಖರವಾದ ಮಾಹಿತಿಯನ್ನ ಕೊಡ್ತವೆ. ಹಾಗಾದ್ರೆ ದೇಶೀಯ ಸಾಹಿತ್ಯ ಅಂದ್ರೆ ಏನು? ದೇಶೀಯ ಅಂದ್ರೆ ನಮ್ಮ ದೇಶದವರು ಅಂತ. ಏನಂತ ಅರ್ಥ? ನಮ್ಮ ದೇಶದವರು ಅಂದ್ರೆ ನಮ್ಮ ದೇಶದ ಬಗ್ಗೆ ಇತಿಹಾಸವನ್ನ ಬರೆದಿದ್ದಾರೆ. ನಮ್ಮ ದೇಶದ ವಿಷಯಗಳನ್ನ ಅನೇಕ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಹಾಗಾಗಿ ನಮ್ ದೇಶೀಯರು ಬರೆದಿರ್ತಕ್ಕಂತಹ ಏನ್ ಗ್ರಂಥಗಳಿದಾವೋ ಅವೆಲ್ಲವನ್ನ ನಾವು ಏನಂತ ಕರಿತೀವಿ? ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ದೇಶೀಯ ಸಾಹಿತ್ಯ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ನಮ್ಮ ದೇಶದವರೇ ನಮ್ಮ ದೇಶದ ಬಗ್ಗೆ ಬರೆದಿರ್ತಕ್ಕಂತಹ ಗ್ರಂಥಗಳು, ಅರ್ಥ ಆಗ್ತಿದೆಯಾ? ಸಾಹಿತ್ಯ, ಅವುಗಳನ್ನೆಲ್ಲ ನಾವೇನಂತ ಕರಿತೀವಿ? ದೇಶೀಯ ಸಾಹಿತ್ಯ. ಅನೇಕ ದೇಶೀಯ ಸಾಹಿತ್ಯಗಳು ನಮ್ಮ ಭಾರತದಲ್ಲಿ ಸಿಕ್ಕಿದಾವೆ, ಹೌದಾ? ಈಗ ಉದಾಹರಣೆಗೆ ಕೌಟಿಲ್ಯ ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ ಕೇಳಿದಿರ ಹೆಸರು? ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು. ಹಾಗೆ ಹಾಲ ಬರೆದಿರ್ತಕ್ಕಂತಹ ಘಾತ ಸಪ್ತಶತಿ ಎನ್ನುವಂತಹ ಗ್ರಂಥ ಆಗಿರ್ಬೋದು. ಆಮೇಲೆ ಬಾಣಭಟ್ಟನ ಅಶ್ವಚರಿತೆ ಆಗಿರ್ಬೋದು. ಆಮೇಲೆ ಮತ್ತೆ ಇದಾವೆ ಮತ್ತೆ ಗ್ರಂಥಗಳು. ಕುವೆಂಪು ಬರೆದಿರ್ತಕ್ಕಂತಹ ಮಹಾಭಾರತ, ರಾಮಾಯಣ, ಶ್ರೀರಾಮಾಯಣ ದರ್ಶನಂ ಆಗಿರ್ಬೋದು. ಶ್ರೀ ವಿಜಯ ಬರೆದಿರ್ತಕ್ಕಂತಹ ಕವಿರಾಜ ಮಾರ್ಗ ಆಗಿರ್ಬೋದು. ಇವೆಲ್ಲವೂ ಕೂಡ ದೇಶೀಯ ಸಾಹಿತ್ಯಕ್ಕೆ ಉತ್ತಮವಾದ ಉದಾಹರಣೆಗಳು. ಅರ್ಥ ಆಯ್ತಾ? ದೇಶೀಯ ಸಾಹಿತ್ಯ ಅಂದ್ರೆ ನಮ್ಮ ದೇಶದವರೇ ನಮ್ಮ ದೇಶದ ಬಗ್ಗೆ ಬರೆದಿರ್ತಕ್ಕಂತಹ ಸಾಹಿತ್ಯ. ಅರ್ಥ ಆಗ್ತಿದೆಯಾ? ಅದಕ್ಕೆ ಹಲವಾರು ಉದಾಹರಣೆಗಳಿದಾವೆ. ಈಗ ಒಂದು ಆಕ್ಟಿವಿಟಿ, ಒಂದು ಚಟುವಟಿಕೆ ಕೊಡ್ತೀನಿ ನಿಮಗೆ. ಎಲ್ಲರೂ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳನ್ನ ಬೇಗ ಒಂದು ಪಟ್ಟಿಯನ್ನ ಬರಿಬೇಕು. ಬೇಗ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ಬುಕ್ಸ್ ನೋಡ್ಕೊಂಡೇ ಬರೀ. ಬುಕ್ಸ್ ನೋಡ್ಕೊಂಡೆ ದೇಶೀಯ ಸಾಹಿತ್ಯಗಳು ಯಾವ್ಯಾವಿದಾವೆ, ಕೌಟಿಲ್ಯ, ನಾನು ಹೇಳಿದ್ದೇನೆ ಈಗ, ಕೌಟಿಲ್ಯ ಬರೆದ ಅರ್ಥಶಾಸ್ತ್ರ ಅವೆಲ್ಲವನ್ನ ಪಟ್ಟಿ ಮಾಡಿ ಒಂದು ಪೋಷಕ ರಚನೆ ಮಾಡಿ ಬರೆಯೋ.
ಬುಕ್ಸ್ ಇದೆಯಲ್ಲ ಎಲ್ಲರ ಹತ್ರ ಇದೆಯಾ ಬುಕ್ಸು? ಬೇಗ ಬರಿಬೇಕು. ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ಯಾವ್ದು ಬುಕ್ಸ್ ಅಲ್ಲಿ ಇದೆ, ಬರೀರಿ ಅವನ್ನ. ಕೌಟಿಲ್ಯ ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ, ಆಲ ಬರೆದಿರ್ತಕ್ಕಂತಹ ಗಾತ ಸಪ್ತಶತಿ ಇದೆ ನೋಡ್ರಿ, ಬರಬೇಕು. ಅದನ್ನ ನೋಡ್ಕೊಂಡೇ ಬರಬೇಕು, ಬುಕ್ಸ್ ನೋಡ್ಕೊಂಡೇ ಬರಬೇಕು. ಎಷ್ಟು 4-5 ವಾಕ್ಯ ಇಲ್ವಾ? ಒಬ್ರು ಯಾರಾದ್ರೂ ಓದ್ತಿರವನ್ನ ಓದವ. ವಿಕ್ರಮಾರ್ಜುನ ವಿಜಯಂ, ಗಾತ ಸಪ್ತಶತಿ. ವೆರಿ ಗುಡ್, ಒಂದ್ಸಲ ಚಪ್ಪಾಳೆ. ದೇಶೀಯ ಸಾಹಿತ್ಯ. ನೆಕ್ಸ್ಟ್ ವಿದೇಶಿ ಸಾಹಿತ್ಯ. ಏನು ವಿದೇಶಿ ಸಾಹಿತ್ಯ ಅಂದ್ರೆ? ಈ ಕಡೆ ಕೇಳಪ್ಪ. ವಿದೇಶಿ ಸಾಹಿತ್ಯ ಅಂದ್ರೆ ಏನು? ವಿದೇಶಿಯರು, ಪ್ರವಾಸಿಗರು ನಮ್ಮ ದೇಶಕ್ಕೆ ಯಾವುದೋ ಒಂದು ಕಾರಣಕ್ಕೆ ರಾಯಭಾರಿಗಳು ಭಾರತಕ್ಕೆ ಬಂದ್ರು. ಅವ್ರು ಬಂದಂತ ಸಂದರ್ಭದಲ್ಲಿ ಇಲ್ಲಿ ಏನೇನಿತ್ತು, ಹೇಗಿತ್ತು ಭಾರತದಲ್ಲಿ ಅನ್ನುವಂತ ವಿಷಯವನ್ನ ಅವರು ತಮ್ಮ ಗ್ರಂಥಗಳಲ್ಲಿ ಏನ್ ಮಾಡಿದ್ದಾರೆ, ಬರೆದಿದ್ದಾರೆ. ಆ ವಿಷಯಗಳಿಂದ ನಾವು ನಮ್ಮ ದೇಶದ ಹಿಂದಿನ ಇತಿಹಾಸವನ್ನ ತಿಳಿಲಿಕ್ಕೆ ಹೆಚ್ಚು ಸಹಾಯಕ ಆಗ್ತಾ ಇದೆ. ವಿದೇಶಿಯರು ಅಂದ್ರೆ ವಿದೇಶಿಯರು ಯಾಕೆ ಬಂದ್ರು? ಪ್ರವಾಸಕ್ಕೆ ಅಂತ ಬಂದ್ರು. ಕೆಲವರು ರಾಯಭಾರಿ ಅಂತ ಬಂದ್ರು, ಕೆಲವರು ಇನ್ನೊಂದು ಪ್ರವಾಸ ಅಂತೇಳಿ ಬಂದ್ರು, ಅಥವಾ ಇನ್ಯಾವುದೋ ರಾಜನ ಕಡೆಯಿಂದ ಬಂದ್ರು. ಅವರೆಲ್ಲ ಬಂದು ಇಲ್ಲಿಯ ಇತಿಹಾಸ ಅಥವಾ ಇಲ್ಲಿಯ ವಾತಾವರಣ ಅವಾಗ ಹೇಗಿತ್ತು ಅನ್ನುವಂಥದ್ದನ್ನೆಲ್ಲ ಏನ್ ಮಾಡಿದ್ದಾರೆ, ತಮ್ಮ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಈ ಸಾಹಿತ್ಯವನ್ನ ನಾವೇನಂತ ಕರಿತೀವಿ? ವಿದೇಶಿ ಸಾಹಿತ್ಯ. ವಿದೇಶಿ ಸಾಹಿತ್ಯ ಅಂತಿದೆ ನೋಡಿ. ವಿದೇಶಿ ಅಂದ್ರೆ ಏನು? ವಿದೇಶದವರು ನಮ್ಮ ದೇಶದ ಬಗ್ಗೆ ಬರೆದಿರ್ತಕ್ಕಂತಹ ಗ್ರಂಥಗಳು ಅರ್ಥಾಗ್ತಿದೆಯಾ? ಹಾಗಾದ್ರೆ ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆ ಯಾವ್ದು? ಫಸ್ಟ್ ಒನ್ ಮೆಗಾಸ್ಥಾನಿಸನ ಇಂಡಿಕಾ. ಕೇಳಿದಿರ ಹೆಸರು? ಇಂಡಿಕಾ. ಮೆಗಾಸ್ಥಾನಿಸ್ ಬರೆದಿರ್ತಕ್ಕಂತಹ ಇಂಡಿಕಾ ಆಗಿರ್ಬೋದು, ಹಾಗೆ ಇದು ಹುಯೆನ್ಸಾಂಗ್ ಬರೆದಿರ್ತಕ್ಕಂತಹ ಸಿಯುಕಿ ಆಗಿರ್ಬೋದು, ಫಾಹಿಯಾನ್ ಬರೆದಿರ್ತಕ್ಕಂಥ ಗೋಕೋಕಿ ಆಗಿರ್ಬೋದು, ಹಾಗೆ ಶ್ರೀಲಂಕಾದಲ್ಲಿ ಸಿಕ್ಕಿರ್ತಕ್ಕಂಥ ದೀಪವಂಶ, ಮಹಾವಂಶ ಗ್ರಂಥಗಳಾಗಿರ್ಬೋದು. ಇವೆಲ್ಲವೂ ಕೂಡ ನಮಗೆ ಆಗಿನ ಕಾಲದ ಇತಿಹಾಸ, ಭಾರತದ ಇತಿಹಾಸವನ್ನ ತಿಳಿಲಿಕ್ಕೆ ಸಹಾಯ ಮಾಡ್ತಾ ಇದ್ದಾವೆ. ಹಾಗಾಗಿ ಈ ಸಾಹಿತ್ಯವನ್ನ ನಾವೇನಂತ ಕರಿತೀವಿ? ವಿದೇಶಿಯ ಸಾಹಿತ್ಯ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ವಿದೇಶಿ ಸಾಹಿತ್ಯ ಅಂದ್ರೆ ಅರ್ಥ ಆಯ್ತಾ? ವಿದೇಶಿಯರು, ಪ್ರವಾಸಿಗರು, ರಾಯಭಾರಿಗಳು ಅಥವಾ ಇನ್ಯಾವುದೋ ಉದ್ದೇಶಕ್ಕಾಗಿ ಭಾರತಕ್ಕೆ ಬಂದಂತವರು ಇಲ್ಲಿಯ ವಿಷಯಗಳನ್ನ ತಮ್ಮ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಆ ಸಾಹಿತ್ಯವನ್ನ ನಾವೇನಂತ ಕರಿತೀವಿ? ವಿದೇಶಿ ಸಾಹಿತ್ಯ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆಗಳು ಅದನ್ನ ಪಠ್ಯ ಮಾಡ್ತೀರಾ? ಬೇಗ ಬನ್ನಿ. ವಿದೇಶಿ ಸಾಹಿತ್ಯಗಳು ಮೆಗಾಸ್ಥಾನಿಸನ ಇಂಡಿಕಾ ಬರಿಬೇಕಲ್ಲೇ, ಬರೆಯೋ ಬೇಗ. ಆಯ್ತು ಬರ್ದಿದ್ದು. ಯಾರಾದ್ರೂ ಓದ್ತೀರಾ? ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆಗಳು ಯಾರು ಓದ್ತೀರಾ? ಅಯ್ಯೋ, ಬುಕ್ಸ್ ಕೂಡ ಬರ್ತಿದ್ದೀರಿ, ಪಟ್ಟಿ ಓದಕ್ಕಾಗಲ್ವಾ? ಕನ್ನಡ ಬರಲ್ವಾ? ಬರಲ್ವಾ? ಓದಪ್ಪ, ಓದು. ಮೆಗಾಸ್ಥಾನಿಸ್ ಇಂಡಿಕಾ, ಸಿಲೋಯಿನ ದೀಪಾವಂಶ ಮತ್ತು ಮಹಾವಂಶ, ಟಾಲೆಮಿಯ ಜಿಯೋಗ್ರಫಿ, ಬರಾನಿಯ ತಾರಿಖ್ ಎ ಫಿರೋಜ್. ವೆರಿ ಗುಡ್. ಇವು ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆಗಳು. ಅರ್ಥ ಆಯ್ತಲ್ವಾ ಎಲ್ರಿಗೂ? ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯಗಳು ಅಂತೇಳಿ ಅರ್ಥ ಆಯ್ತು. ಇದಿಷ್ಟು ಸಾಹಿತ್ಯ ಆಧಾರಗಳು. ನೆಕ್ಸ್ಟ್ ಎರಡನೇದು ಯಾವ್ದಪ್ಪ ಅಂದ್ರೆ ಪ್ರಾರ್ಥನಾ ಆಧಾರಗಳು. ಏನು ಪ್ರಾರ್ಥನಾ ಆಧಾರಗಳು ಅಂದ್ರೆ? ಉತ್ಖನನ ಅಂದ್ರೆ ಭೂಮಿಯನ್ನ ಅಗೆಯುವಂತ ಸಂದರ್ಭದಲ್ಲಿ ಸಿಕ್ಕಂತವುಗಳು ಅಂತ ಅರ್ಥ. ಉತ್ಖನನಗಳಿಂದ ನಮಗೆ ದೊರೆತಿರ್ತಕ್ಕಂತಹ ವಸ್ತುಗಳ
ಪ್ರಾಕ್ತನ ಆಧಾರಗಳಂದ್ರೇನು? ಉತ್ಖನನದಿಂದ ಅಥವಾ ಅಗೆಯುವುದರ ಮೂಲಕ ಸಿಕ್ಕಿರ್ತಕ್ಕಂತಹ ಆಗಿನ ಕಾಲದ ಏನೇ ಇರ್ಬೋದು ಅವುಗಳನ್ನೆಲ್ಲವನ್ನು ನಾವೇನಂತ ಕರಿತೀವಿ? ಪ್ರಾಕ್ತನ ಆಧಾರಗಳು ಅಂತೇಳಿ ಕರಿತೀವಿ. ಇದನ್ನ ಪುರಾತತ್ವ ಆಧಾರಗಳು ಅಂತಾನು ಕರಿತೀವಿ. ಏನಂತ ಕರಿತೀವಿ? ಪುರಾತತ್ವ. ಪ್ರಾಕ್ತನ ಆಧಾರಗಳ ಇನ್ನೊಂದು ಹೆಸರು ಪುರಾತತ್ವ ಆಧಾರಗಳು ಅಂತೇಳಿ ಕರಿತೀವಿ. ಅಂಡರ್ಸ್ಟ್ಯಾಂಡ್? ಈ ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳು ಏನೇನಪ್ಪಾ ಅಂತಂದ್ರೆ, ಒಂದೇದು ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಆಮೇಲೆ ಸ್ಮಾರಕಗಳಾಗಿರ್ಬೋದು, ಆಮೇಲೆ ಮಡಿಕೆ ಕುಡಿಕೆಗಳಾಗಿರ್ಬೋದು, ಇತರೆ ಅವಶೇಷಗಳಾಗಿರ್ಬೋದು, ಆಗಿನ ಕಾಲದ ಜನ ಬಳಸ್ತಾ ಇದ್ದಂತ ಆಭರಣಗಳಾಗಿರ್ಬೋದು, ಆಯುಧಗಳಾಗಿರ್ಬೋದು, ಇವೆಲ್ಲವನ್ನ ನಾವೇನಂತ ಕರಿತೀವಿ? ಪ್ರಾಕ್ತನ ಆಧಾರ. ಈ ಆಧಾರಗಳು ಕೂಡ ನಮಗೆ ಆಗಿನ ಕಾಲದ ಇತಿಹಾಸವನ್ನ ತಿಳಿಯಲಿಕ್ಕೆ ಸಹಾಯ ಮಾಡುತ್ತೆ. ಹೌದಲ್ವಾ? ಶಾಸನಗಳು ಸಿಕ್ಕರೆ, ಈಗ ನಾನು ಆಗ್ಲೇ ಕತೆ ಹೇಳಿದೆ, ಯಾರ್ದು? ಮಯೂರ ವರ್ಮಂದು ಅಲ್ವಾ? ಆ ವಿಷಯ ನಿಮಗೆ ಗೊತ್ತಾಗಿದೆ ಯಾವ್ದ್ರಿಂದ? ಚಂದ್ರವಳ್ಳಿ ಶಾಸನದಿಂದ. ಹೀಗೆ ಶಾಸನಗಳಿಂದ, ನಾಣ್ಯಗಳಿಂದ, ಸ್ಮಾರಕಗಳಿಂದ, ಇತರೆ ಅವಶೇಷಗಳಿಂದ, ಮಡಿಕೆ ಕುಡಿಕೆಗಳಿಂದ ನಮಗೆ ಆಗಿನ ಕಾಲದ ಜನರ ಜೀವನ, ಆರ್ಥಿಕ, ಸಾಮಾಜಿಕ ಜೀವನ ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ತಿಳ್ಕೊಳ್ಳಿಕ್ಕೆ ಹೆಚ್ಚು ಸಹಾಯಕವಾಗ್ತಾ ಇದೆ. ಹಾಗಾಗಿ ಪ್ರಾಕ್ತನ ಆಧಾರಗಳು ಕೂಡ ನಮಗೆ ಅತಿ ಹೆಚ್ಚು ಇತಿಹಾಸದ ಮಾಹಿತಿಯನ್ನ ಕೊಡ್ತಕ್ಕಂತ ಆಧಾರಗಳಾಗಿದ್ದಾವೆ. ಇದರಲ್ಲಿ ನಾವು ಪ್ರಮುಖವಾಗಿ 4 ಅಂಶಗಳನ್ನ ಗಮನಿಸ್ತೀವಿ. ಒಂದನೇದು ಶಾಸನಗಳು. ಪ್ರಾಕ್ತನ ಆಧಾರಗಳಲ್ಲಿ ಶಾಸನಗಳು. ಏನು ಶಾಸನಗಳು ಅಂದ್ರೆ, ಹಿಂದಿನ ಕಾಲದ ರಾಜರುಗಳು ಅಥವಾ ಇನ್ಯಾರು ಏನ್ ಮಾಡ್ತಾರೆ, ಅವರ ಒಂದು ವಿಜಯೋತ್ಸವವನ್ನ ಅಥವಾ ಅವರ ಒಂದು ಯುದ್ಧದಲ್ಲಿ ಗೆದ್ದಂತ ಸಂದರ್ಭಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಬಂಡೆ ಮೇಲೆ ಅಥವಾ ಕಲ್ಲಿನ ಮೇಲೆ, ಕಂಬಗಳ ಮೇಲೆ ಏನ್ ಮಾಡಿದ್ದಾರೆ? ಕೆತ್ತಿಸಿದ್ದಾರೆ. ಇವುಗಳನ್ನೆಲ್ಲವನ್ನ ನಾವೇನಂತ ಕರಿತೀವಿ? ಶಾಸನಗಳು ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಈ ಶಾಸನಗಳು ಭಾರತೀಯ ಅನೇಕ ಭಾಷೆಗಳಲ್ಲಿ ಇದಾವೆ, ಆಗಿನ ಕಾಲದ ಭಾಷೆಗಳಲ್ಲಿ. ಅರ್ಥ ಆಗ್ತಿದೆಯಾ? ಇವು ಆಗಿನ ಕಾಲದ ಇತಿಹಾಸವನ್ನ ತಿಳಿಯಲಿಕ್ಕೆ ನಮಗೆ ಹೆಚ್ಚು ಮೂಲವಾದ ಅಥವಾ ಹೆಚ್ಚು ಸರಿಯಾದ ಮಾಹಿತಿಯನ್ನ ಕೊಡ್ತಕ್ಕಂತಹ ಅಂಶಗಳು ಅಂತೇಳಿ ನಾವು ಶಾಸನಗಳನ್ನ ಕರಿತೀವಿ. ಹಿಂದಿನ ಕಾಲದ ಮೊದಲ ಸಿಕ್ಕಂತಹ ಶಾಸನಗಳು ನಮಗೆ ಯಾರ ಕಾಲದ್ದು ಅಂತಂದ್ರೆ, ಮೌರ್ಯ ಚಕ್ರವರ್ತಿ ಅಶೋಕ. ಕೇಳಿದ್ರೆ ಇದು ಮೌರ್ಯ ಚಕ್ರವರ್ತಿ ಅಶೋಕ ಕೆತ್ತಿರ್ತಕ್ಕಂಥ ಶಾಸನಗಳು ನಮಗೆ ಎಲ್ಲಾ ಕಡೆಗಳಲ್ಲಿ ಭಾರತದಲ್ಲಿ ಸಿಕ್ಕಿದಾವೆ. ಕರ್ನಾಟಕದಲ್ಲೂ ಸಿಕ್ಕಿದೆ. ಯಾವ ಕಡೆ ಅಂದ್ರೆ, ಒಂದು ಮಸ್ಕಿ, ಇನ್ನೊಂದು ಬ್ರಹ್ಮಗಿರಿ ಮತ್ತು ಮಸ್ಕಿಯಲ್ಲಿ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಸಿಕ್ಕಿದಾವೆ. ಈ ಶಾಸನಗಳು ಬೇರೆ ಬೇರೆ ಭಾಷೆಗಳಲ್ಲಿ ಕೆತ್ತಿಸಿದ್ದಾರೆ ಆಗಿನ ಕಾಲದಲ್ಲಿ. ಯಾವ್ಯಾವ ಭಾಷೆಗಳು? ಪ್ರಾಕೃತ ಭಾಷೆ, ಖರೋಷ್ಠಿ ಲಿಪಿ ಅಂತೇಳಿ ಕರಿತೀವಿ, ಬ್ರಾಹ್ಮಿ ಲಿಪಿ ಅಂತೇಳಿ ಕರಿತೀವಿ. ಆ ರೀತಿಯ ಅವರವರ ಭಾಷೆಗಳಲ್ಲಿ ಒಂದು ಶಾಸನಗಳನ್ನ ಕೆತ್ತಿಸಿದ್ದಾರೆ. ಅದರ ಜೊತೆಗೆ ಅನೇಕ ರಾಜರುಗಳು ತಮ್ಮ ನೆನಪಿಗೋಸ್ಕರವಾಗಿ ಅನೇಕ ಸ್ಮಾರಕಗಳ ಶಾಸನಗಳನ್ನ ಕೆತ್ತಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಭಾರತದಲ್ಲಿ ಸಿಕ್ಕಿರ್ತಕ್ಕಂಥ ಪ್ರಮುಖ ಸ್ಮಾರಕಗಳು ಯಾವ್ಯಾವುದು ಅಂತಂದ್ರೆ, ಫಸ್ಟ್ ಒನ್, ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಯಾವುದು? ಗುಂಪಲ್ಲಿ ಹೇಳ್ಬಾರ್ದು, ಕೈ ಎತ್ತಬೇಕು. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ. ಅರ್ಥ ಆಗ್ತಿದೆಯಾ? ಈ ಹಲ್ಮಿಡಿ ಶಾಸನ ಯಾರ ಮನೆತನಕ್ಕೆ ಸೇರಿತು ಅಂದ್ರೆ, ಕದಂಬ ಮನೆತನದ ಕಾಕುತ್ಸ ವರ್ಮ. ಅಲ್ಲಿ ಅಂದಿರಪ್ಪ, ಕಾಕುತ್ಸ ವರ್ಮ ಹಲ್ಮಿಡಿ ಶಾಸನವನ್ನ ಕೆತ್ತಿಸ್ತೋರು. ಅರ್ಥ ಆಗ್ತಿದೆಯಾ? ಅದೇ ರೀತಿ ಅನೇಕ ಶಾಸನಗಳು ಭಾರತದಲ್ಲಿ ಸಿಕ್ಕಿದಾವೆ. ಅದರಲ್ಲಿ ಪ್ರಮುಖವಾದಂತವುಗಳು ಯಾವ್ಯಾವುದು ಅಂತಂದ್ರೆ, ಒಂದು ಕಾಕುತ್ಸ ವರ್ಮನಿಂದ ನಿರ್ಮಾಣವಾದಂತಹ ಹಲ್ಮಿಡಿ ಶಾಸನ ಆಗಿರ್ಬೋದು. ಆಮೇಲೆ ಎರಡನೇದಾಗಿ ಸಮುದ್ರಗುಪ್ತನಿಂದ ಅಲಹಾಬಾದ್ ಸ್ತಂಭ ಶಾಸನ ಆಗಿರ್ಬೋದು. ಇಮ್ಮಡಿ ಪುಲಕೇಶಿ ನಿರ್ಮಿಸಿದಂತ ಐಹೊಳೆ ಶಾಸನ ಆಗಿರ್ಬೋದು. ಕಾರವೇದ ಹಾತಿಗುಂಪ ಶಾಸನ ಆಗಿರ್ಬೋದು. ಹಾಗೆ ಚೋಳರ ಉತ್ತರ ಮೇರು ಶಾಸನ ಆಗಿರ್ಬೋದು. ಇವೆಲ್ಲವೂ ಕೂಡ ನಮಗೆ ಇತಿಹಾಸವನ್ನ ತಿಳಿಲಿಕ್ಕೆ, ಅವರವರ ಕಾಲದ ಇತಿಹಾಸವನ್ನ ತಿಳಿಲಿಕ್ಕೆ ಹೆಚ್ಚು ಸಹಾಯಕವಾಗಿದ್ದಾವೆ. ಅರ್ಥ ಆಯ್ತಾ? ಪ್ರಮುಖ ಶಾಸನಗಳು ಯಾವ್ಯಾವ್ದು ಅಂದ್ರೆ ಅರ್ಥ ಆಯ್ತಲ್ವಾ? ಫಸ್ಟ್ ದೊಡ್ಡದಿರೋದು ಯಾರ ಕಾಲದ್ದು? ಮೌರ್ಯರ ಚಕ್ರವರ್ತಿ ಅಶೋಕ. ಅರ್ಥ ಆಗ್ತಿದೆಯಾ? ಅದರ ನಂತರದಲ್ಲಿ ಬೇರೆ ಬೇರೆಯವರೆಲ್ಲರೂ ಅನೇಕ ಶಾಸನಗಳನ್ನ ಕೆತ್ತಿಸಿದ್ದಾರೆ. ಆ ಶಾಸನಗಳಿಂದ ನಮಗೆ ಏನ್ ತಿಳಿಯುತ್ತೆ? ಆಗಿನ ಕಾಲದ ಇತಿಹಾಸವನ್ನ ತಿಳಿಲಿಕ್ಕೆ ನಮಗೆ ಸಾಧ್ಯ ಇದೆ. ನೀವು ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಅಂತ ಕರೀತೀರ, ಅವನ್ನೆಲ್ಲ ನೋಡಿದೀರಾ? ಇಲ್ಲಿ ಕೆಲವೊಂದು ನಾಣ್ಯಗಳಿದಾವೆ, ಸ್ಮಾರಕಗಳಿದಾವೆ, ಅವುಗಳನ್ನ ಗಮನಿಸ್ರಿ. ಸ್ಮಾರಕಗಳು, ನಾಣ್ಯಗಳು.
ಶಾಸನಗಳು ಸ್ಮಾರಕಗಳಿದಾವೆ ನೋಡ್ರಿ ಅದರಲ್ಲಿ. ಹ್ಮ್ ಹ್ಮ್ ನೋಡಿದ್ರಾ 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 ನಾಣ್ಯಗಳು ಸ್ಮಾರಕಗಳು ಎಲ್ಲ ಇದೆ ನೋಡ್ರಿ ಅದರಲ್ಲಿ. ಗುರ್ತು ಹಿಡಿತೀರಲ್ವಾ ಅವುಗಳನ್ನ? ಅವುಗಳಿಂದ ಇತಿಹಾಸ ಬರೀಬಹುದಲ್ವಾ? ಈ ರೀತಿ ನೋಡಿದ್ರ ಶಾಸನಗಳನ್ನ? ನೋಡಿದ್ರಾ? ಅವೆಲ್ಲವೂ ಕೂಡ ನಮಗೆ ಇತಿಹಾಸವನ್ನು ಬರೀಲಿಕ್ಕೆ ಸಹಾಯ ಮಾಡ್ತವೆ. ಇದು ಶಾಸನಗಳು. ನೆಕ್ಸ್ಟ್ ಎರಡನೇದು ನಾಣ್ಯಗಳು. ಏನು ನಾಣ್ಯಗಳು ಅಂದ್ರೆ ಏನು? ನಾಣ್ಯಗಳ ವಿಕಾಸ, ನಾಣ್ಯಗಳ ಸ್ವರೂಪ ಮತ್ತು ಅದರ ಬೆಳವಣಿಗೆಯನ್ನ ತಿಳಿಸುವ ಶಾಸ್ತ್ರ ಒಂದಿದೆ. ಆ ಶಾಸ್ತ್ರವನ್ನ ಏನಂತ ಕರಿತೀವಿ ಅಂದ್ರೆ ನಾಣ್ಯ ಶಾಸ್ತ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ನಾಣ್ಯಗಳ ಸ್ವರೂಪ, ನಾಣ್ಯಗಳ ವಿಕಾಸ, ನಾಣ್ಯಗಳ ಬೆಳವಣಿಗೆ ಇವುಗಳನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ನಾವೇನಂತ ಕರಿತೀವಿ? ನಾಣ್ಯಶಾಸ್ತ್ರ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅನೇಕ ಲೋಹಗಳಿಂದ ನಾಣ್ಯಗಳನ್ನ ಟಂಕಿಸೋದನ್ನ ನಾವು ನೋಡಿದೀವಿ. ಟಂಕಿಸೋದು ಅಂದ್ರೆ ಮುದ್ರೆ ಹಾಕೋದು, ನಾಣ್ಯಗಳನ್ನ ತಯಾರಿಸೋದು. ಅನೇಕ ನಾಣ್ಯಗಳು ಇದಾವೆ ಅಂತ ಇದೆಯಾ? ಯಾವ್ಯಾವ ಲೋಹದಾಗಿರ್ಬೋದು? ತಾಮ್ರ, ಕಂಚು, ಬೆಳ್ಳಿ, ಚಿನ್ನ, ಕೇಳಿದಿರಂತ ಲೋಹಗಳು ಅಲ್ವಾ? ಇವೆಲ್ಲ ಲೋಹಗಳಿಂದ ಏನ್ ಮಾಡಿದೀವಿ? ನಾಣ್ಯಗಳನ್ನ ಟಂಕಿಸಿದ್ದಾರೆ. ಯಾರು? ಹಿಂದಿನ ಕಾಲದ ರಾಜ ಮಹಾರಾಜರುಗಳು, ಹಿಂದಿನ ಕಾಲದ ಜನರು. ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ನಮಗೆ ಏನನ್ನ ಕೊಟ್ಟಿದ್ದಾರೆ? ಅವರವರ ಕಾಲದ ನಾಣ್ಯಗಳನ್ನ ಕೊಟ್ಟಿದ್ದಾರೆ. ನಾನು ನಿಮಗೆ ಒಂದು ಇದು ಕೊಟ್ಟಿರೋ ಚಾರ್ಟ್ ನೋಡಿದ್ರ ನಾಣ್ಯಗಳು? ಆ ರೀತಿಯ ನಾಣ್ಯಗಳು. ಆ ನಾಣ್ಯಗಳಿಂದ ನಾವು ಏನನ್ನ ತಿಳಿಬಹುದು? ಆಗಿನ ಕಾಲದ ಅವರ ಚರಿತ್ರೆಯನ್ನ ತಿಳ್ಕೋಬಹುದಲ್ವಾ? ಅದರಲ್ಲಿ ಯಾವ್ಯಾವ ಚಿತ್ರಗಳನ್ನ ಹಾಕ್ಸಿರ್ತಾರೆ, ಇಸ್ವಿ ಹಾಕ್ಸಿರ್ತಾರೆ. ಆಮೇಲೆ ಚಿನ್ನ, ಬೆಳ್ಳಿಯಲ್ಲೂ ಕೂಡ ನಾಣ್ಯಗಳನ್ನ ಟಂಕಿಸಿದ್ದಾರೆ. ಅರ್ಥ ಆಗ್ತಿದೆಯಾ? ಅವುಗಳನ್ನ ನೋಡಿದಂತ ಸಂದರ್ಭದಲ್ಲಿ ಆಗಿನ ಕಾಲದ ಅವರ ಜೀವನ ಹೇಗಿತ್ತು, ಅವರ ಧರ್ಮ ಹೇಗಿತ್ತು, ಅವರ ಸಂಸ್ಕೃತಿ ಹೇಗಿತ್ತು ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅರ್ಥ ಆಗ್ತಿದೆಯಾ? ಹಾಗೆ ಈ ನಾಣ್ಯಗಳಿಂದ, ಈ ಉದಾಹರಣೆಗೆ ಚಿನ್ನದ ನಾಣ್ಯವನ್ನ ಚಲಾವಣೆಯಲ್ಲಿ ಇತ್ತು ಅಂತ ಹೇಳ್ತೀವಿ. ಚಿನ್ನದ ನಾಣ್ಯ ಅಂದ್ರೆ ಅದರ ಅರ್ಥ ಏನು? ಅವರ ಕಾಲದಲ್ಲಿ ಅಷ್ಟೊಂದು ಚಿನ್ನ ಇತ್ತು ಅಂದ್ರೆ ಅವರ ಆರ್ಥಿಕತೆ ಬಹಳಷ್ಟು ಅಭಿವೃದ್ಧಿಯನ್ನ ಸಾಧಿಸಿತ್ತು, ಅವು ಬಹಳಷ್ಟು ಮುಂದುವರೆದಿತ್ತು ಅನ್ನುವಂತ ಅಂಶ ನಮಗೆ ತಿಳಿದು ಬರುತ್ತೆ. ಹಾಗೆ ಅವರ ಧರ್ಮ, ಆ ನಾಣ್ಯಗಳಲ್ಲಿ ಅವರು ಕೆಲವೊಂದು ಪ್ರಾಣಿಗಳ ಚಿತ್ರಗಳನ್ನು ಹಾಕಿದ್ದಾರೆ, ದೇವರ ಚಿತ್ರ ಹಾಕಿದ್ದಾರೆ, ಆಯುಧಗಳ ಚಿತ್ರಗಳನ್ನು ಹಾಕಿರ್ತಾರೆ. ಅವುಗಳನ್ನ ನಾವು ಆಧರಿಸಿ ಇವರ ದೇವರು ಯಾವುದು, ಇವರ ಧರ್ಮ ಯಾವುದು, ಇವರು ಯಾವ ರೀತಿಯಾಗಿ ಜೀವನವನ್ನ ನಡೆಸ್ತಾ ಇದ್ರು ಅನ್ನುವಂತ ಅನೇಕ ಮಾಹಿತಿಗಳು ನಮಗೆ ಯಾವುದರಿಂದ ತಿಳಿಯುತ್ತೆ? ನಾಣ್ಯಗಳಿಂದ ತಿಳಿಯುತ್ತೆ. ಅರ್ಥ ಆಗ್ತಿದೆಯಾ? ಹಿಂದಿನ ರಾಜರುಗಳು ಅನೇಕ ನಾಣ್ಯಗಳನ್ನ ಚಲಾವಣೆಗೆ ತಂದಿದ್ರು. ಉದಾಹರಣೆಗೆ ಚಿನ್ನದ ನಾಣ್ಯವನ್ನ ಮೊದಲು ಜಾರಿಗೆ ತಂದವನು ವಿಮಾ ಕಾಡ್ಫೀಸಸ್ ಅಂತ ಅವರ ಹೆಸರು. ಅರ್ಥ ಆಗ್ತಿದೆಯಾ? ಯಾರು? ವಿಮಾ ಕಾಡ್ಫೀಸಸ್. ಯಾವ ಮನೆತನ ಅವ್ರದ್ದು ಅಂತಂದ್ರೆ ಮೌರ್ಯರಾದ್ಮೇಲೆ ಬಂದಂತಹ ಮನೆತನ. ಕಾನಿಷ್ಕ ಹೆಸರು ಕೇಳಿದಿರಾ? ಕಾನಿಷ್ಕ ಕೇಳಿದಿರಾ? ಕೇಳಿದಿರಾ? ಕಾನಿಷ್ಕ ಹೆಸರು. ಅಶೋಕ ಚಕ್ರವರ್ತಿ, ಮೌರ್ಯರು ಅಂತ ಹೇಳಿ ಕೇಳಿದಿರಾ? ಮೌರ್ಯರು ಆದ್ಮೇಲೆ ಬಂದಿದ್ದೆ ಕುಶಾಣರು ಅಂತ. ಕುಶಾಣರ ರಾಜ ವಿಮಾ ಕಾಡ್ಫೀಸಸ್ ಅಂತ ಹೇಳೋ ಹೆಸರು. ಅವರು ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನ ಚಲಾವಣೆಗೆ ತಂದಂತವರು. ಹೀಗೆ ಆ ನಾಣ್ಯಗಳಿಂದ ನಮಗೆ ಇತಿಹಾಸವನ್ನು ತಿಳಿಲಿಕ್ಕೆ ಹೆಚ್ಚು ಸಹಾಯವಾಗುತ್ತೆ. ಹಾಗೆ ಈ ಒಂದು ಸ್ಮಾರಕಗಳು ಅಂತ ಹೇಳಿ ಕರಿತೀವಿ. ಮೂರನೇದಾಗಿ ಯಾವುದು? ಸ್ಮಾರಕಗಳು. ಏನು ಸ್ಮಾರಕಗಳು ಅಂದ್ರೆ ಹಿಂದಿನ ಕಾಲದ ಜನರು ಅವರು ಬಿಟ್ಟು ಹೋಗಿರ್ತಕ್ಕಂತಹ ಎಲ್ಲ ಅಂಶಗಳು. ಉದಾಹರಣೆಗೆ ಯಾವ್ದು ಅಂದ್ರೆ ಕೋಟೆ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಮಸೀದಿಗಳಾಗಿರ್ಬೋದು, ಅರ್ಥ ಆಗ್ತಿದೆಯಾ? ಆಮೇಲೆ ಸ್ತೂಪಗಳಾಗಿರ್ಬೋದು, ಅರ್ಥ ಆಗ್ತಿದೆಯಾ? ಹಾಗೆ ವಿಹಾರಗಳಾಗಿರ್ಬೋದು. ಇವೆಲ್ಲವನ್ನ ನಾವು ಏನಂತ ಕರಿತೀವಿ? ಸ್ಮಾರಕಗಳು ಅಂತ ಕರಿತೀವಿ. ಹಿಂದಿನ ಕಾಲದ ಜನ ನಿರ್ಮಾಣ ಮಾಡಿ ಬಿಟ್ಟು ಹೋಗಿರ್ತಕ್ಕಂಥವುಗಳು. ಏನೇನು? ಕೋಟೆಗಳು ನೋಡಿದಿರಿ ನೀವು. ಚಿತ್ರದುರ್ಗದ ಕೋಟೆ ಕಲ್ಲಿನ ಕೋಟೆ ಅಂತ ಕರೀತಾರೆ. ಬೀದರ್ನ ಕೋಟೆ ಇದೆ. ಅದ್ರ ಹಾಗೆ ಅನೇಕ ತಾಜ್ ಮಹಲ್ ಇದೆ. ಆಮೇಲೆ ಇನ್ನೇನ ಮೈಸೂರಿನ ಅರಮನೆ ನೋಡಿದೀರಾ? ಅರಮನೆ ನೋಡಿದೀರಾ? ಆ ಅರಮನೆ ಇದೆ. ದೇವಸ್ಥಾನಗಳನ್ನ ನೋಡಿದೀರಾ? ಬೇಲೂರು, ಹಳೇಬೀಡು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಅಲ್ಲೆಲ್ಲ ದೇವಸ್ಥಾನಗಳಿದಾವೆ. ಇವೆಲ್ಲವೂ ಕೂಡ ನಮಗೆ ಏನ್ ಮಾಡುತ್ತೆ? ಆಗಿನ ಕಾಲದ ಇತಿಹಾಸವನ್ನ ನಮಗೆ ತಿಳಿಸುತ್ತೆ. ಯಾರಾದ್ರೂ ಬೇಲೂರು, ಹಳೇಬೀಡು ಹೋಗಿದ್ದೀರಾ? ಹೋಗಿದ್ದೀರಲ್ವಾ?
ಅಲ್ಲಿಯ ದೇವಸ್ಥಾನಗಳನ್ನ ನೋಡಿದೀರಾ? ಹಾ, ಕೆಲವರು ಹೋಗಿರ್ತೀರಿ, ಟೂರ್ಗೆ ಹೋಗಿಲ್ವಾ? ಪ್ರವಾಸ ಹೋಗಿರ್ತೀರಿ. ಇನ್ನ ಕೆಲವರು ಅರಮನೆ ಹೋಗಿದ್ದಾರೆ. ಅರಮನೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನೋಡಿದಾಗಲೇ ಅವರ ಒಂದು ಕಾಲದ ಇತಿಹಾಸ ಹೇಗಿತ್ತು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅರ್ಥ ಆಗ್ತಿದೆಯಾ? ಹೀಗಾಗಿ ಈ ಸ್ಮಾರಕಗಳು ಕೂಡ ಏನನ್ನ ತಿಳಿಸುತ್ತೆ ನಮಗೆ, ಆಗಿನ ಕಾಲದ ಇತಿಹಾಸವನ್ನ ಅಭ್ಯಾಸ ಮಾಡ್ಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇನ್ನ ಮುಖ್ಯವಾಗಿ ಬರ್ತಕ್ಕಂಥದ್ದು ಮೌಖಿಕ ಸಾಹಿತ್ಯ. ಕೇಳಿದಿರಾ? ಮೌಖಿಕ ಸಾಹಿತ್ಯ. ಅದಕ್ಕಿಂತ ಮುಂಚೆ ಭೂ ಉತ್ಖನನಗಳು ಅಂತ ಹೇಳಿ ಕರಿತೀವಿ. ಏನು ಭೂ ಉತ್ಖನನಗಳು ಅಂದ್ರೆ ಭೂಮಿಯಲ್ಲಿ ಹುದುಗಿ ಹೋಗಿರೋದು. ಉದಾಹರಣೆಗೆ ನಮ್ಮ ಸಿಂಧೂ ಬಯಲಿನ ನಾಗರಿಕತೆ. ಆ ಸಿಂಧೂ ಬಯಲಿನ ನಾಗರಿಕತೆ ಇತ್ತು ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಅರ್ಥ ಆಗ್ತಿದೆಯಾ? ಭೂಮಿಯನ್ನ ಅಗೆಯುವಂತ ಸಂದರ್ಭದಲ್ಲಿ ಯಾವುದೋ ಒಂದು ಕಟ್ಟಡಗಳು ಸಿಕ್ತು. ಆ ಕಟ್ಟಡಗಳನ್ನು ಮತ್ತೆ ನೋಡ್ತಾ ಹೋದಾಗ ಅಲ್ಲೊಂದು ದೊಡ್ಡ ಊರೇ ಸಿಕ್ತು. ಹಾಗಾಗಿ ಇದು ನಮ್ಮ ಹಿಂದಿನ ಜನರು ವಾಸವಾಗಿದ್ದಂತ ಊರು ಇದು ಅಂತೇಳಿ ಅದನ್ನ ಏನಂತ ಕರೆದ್ರು? ಸಿಂಧೂ ಬಯಲಿನ ನಾಗರಿಕತೆ. ಹೀಗೆ ಅನೇಕ ಪ್ರಾಚೀನ ನಾಗರಿಕತೆಗಳು ನಮಗೆ ಈ ಉತ್ಖನನದಿಂದ, ಭೂಮಿಯನ್ನೇ ಅದ್ದಿದ್ರಿಂದ ಸಿಕ್ಕಿದಾವೆ. ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು, ಮೆಸೊಪಟೋಮಿಯಾ ನಾಗರಿಕತೆ ಆಗಿರ್ಬೋದು, ಚೀನಾ ನಾಗರಿಕತೆ ಆಗಿರ್ಬೋದು, ಆಮೇಲೆ ಗ್ರೀಕ್ ನಾಗರಿಕತೆ, ರೋಮ್ ನಾಗರಿಕತೆ, ಅಮೆರಿಕ ನಾಗರಿಕತೆ, ಇವೆಲ್ಲವೂ ಕೂಡ ನಮಗೆ ಸಿಕ್ಕಿದ್ದು ಯಾವುದರಿಂದ ಅಂತಂದ್ರೆ ಭೂ ಉತ್ಖನನಗಳಿಂದ. ತಪ್ಪಿದೆಯಾ? ಹೀಗೆ ಭೂ ಉತ್ಖನನಗಳಿಂದಲೂ ಕೂಡ ನಮಗೆ ಆಗಿನ ಕಾಲದ ಜನಜೀವನ ಹೇಗಿತ್ತು, ಅವರ ಜೀವನ ಶೈಲಿ ಹೇಗಿತ್ತು, ಅವರ ಆಚಾರ ವಿಚಾರ ಧರ್ಮಗಳು ಹೇಗಿದ್ವು ಅನ್ನುವಂಥದ್ದನ್ನ ನಮಗೆ ತಿಳಿಲಿಕ್ಕೆ ಹೆಚ್ಚು ಸಹಾಯಕವಾಗುತ್ತೆ. ಇಷ್ಟು ಯಾವುದು? ಸ್ಮಾರಕಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಮೌಖಿಕ ಮೌಖಿಕ ಆಧಾರ. ಏನು ಮೌಖಿಕ ಅಂದ್ರೆ? ಬಾಯಿ ಮಾತಿನಲ್ಲಿರೋದು ಅಂತ. ಅಂದ್ರೆ ಇದು ಎಲ್ಲೂ ಕೂಡ ಬರ್ದಿರಲ್ಲ. ಆದ್ರೆ ಪೀಳಿಗೆಯಿಂದ ಪೀಳಿಗೆ ಏನಾಗಿರುತ್ತೆ, ಅದು ಒಬ್ಬರಿಂದ ಒಬ್ರು ಹಾಗೆ ಬಂದಿರುತ್ತೆ. ಅದನ್ನ ನಾವೇನಂತ ಕರಿತೀವಿ? ಮೌಖಿಕ ಸಾಧಾರಗಳು. ಇವತ್ತು ಎಷ್ಟೋ ಇತಿಹಾಸ ಈ ಮೌಖಿಕ ಆಧಾರಗಳಿಂದಲೇ ರಚನೆ ಆಗಿದೆ. ಯಾಕೆಂದ್ರೆ ಎಲ್ಲವನ್ನೂ ಎಲ್ಲಾ ಕಡೆನೂ ಬರೆದಿಟ್ಟಿಲ್ಲ ಅಥವಾ ಶಾಸನಗಳನ್ನು ಮಾಡಿಟ್ಟಿಲ್ಲ. ಹಾಗಾಗಿ ಬಾಯಿ ಮಾತಿನಲ್ಲಿ ಬಂದಿರತಕ್ಕಂಥ ಸಾಹಿತ್ಯವನ್ನ ಪೀಳಿಗೆಯಿಂದ ಪೀಳಿಗೆಗೆ ನಾವೇನ್ ಮಾಡಿದೀವಿ? ಹಾಗೆ ಉಳಿಸ್ಕೊಂಡು ಬಂದಿದ್ದೀವಿ. ಈ ಆಧಾರಗಳನ್ನ ನಾವು ಏನಂತ ಕರಿತೀವಿ? ಮೌಖಿಕ ಆಧಾರ. ಬಾಯಿ ಮಾತಿನಲ್ಲಿ ಬಂದಿರತಕ್ಕಂಥ ಆಧಾರಗಳನ್ನ ಏನಂತ ಕರಿತೀವಿ? ಮೌಖಿಕ ಆಧಾರಗಳು ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಮೌಖಿಕ ಆಧಾರಗಳಿಗೆ ಉದಾಹರಣೆ ಜಾನಪದ ಗೀತೆಗಳಾಗಿರ್ಬೋದು, ಲಾವಣಿಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಕಥೆ ಆಗಿರ್ಬೋದು, ಆಮೇಲೆ ಐತಿಹ್ಯಗಳು ಅಂತ ಆಗಿರ್ಬೋದು. ಇವೆಲ್ಲವನ್ನು ನಾವು ಏನಂತ ಕರಿತೀವಿ? ಏನಂತ ಕರಿತೀವಿ? ಮೌಖಿಕ ಆಧಾರಗಳು. ಮೌಖಿಕ ಆಧಾರಗಳಿಗೆ ಉದಾಹರಣೆ ಜಾನಪದ ಗೀತೆಗಳಾಗಿರ್ಬೋದು, ಲಾವಣಿಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಆಮೇಲೆ ಐತಿಹ್ಯಗಳಾಗಿರ್ಬೋದು, ಕಥೆ ಆಗಿರ್ಬೋದು, ನಾಟಕ ಆಗಿರ್ಬೋದು. ಇವೆಲ್ಲವನ್ನ ನಾವೇನಂತ ಕರಿತೀವಿ? ಮೌಖಿಕ ಆಧಾರಗಳು ಅಂತ ಹೇಳಿ ಕರಿತೀವಿ. ಇವುಗಳಿಂದ ಇತಿಹಾಸ ತಿಳಿಬಹುದಲ್ವಾ? ಈ ಉದಾಹರಣೆಗೆ ಕುಮಾರರಾಮ ಅನ್ನುವಂತ ಒಬ್ಬ ರಾಜ ಇದ್ದ ವಿಜಯನಗರ ಸಾಮ್ರಾಜ್ಯದ ಪಕ್ಕದಲ್ಲಿ. ಅಂದ್ರೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೆಚ್ಚು ನಮಗೆ ಮಾಹಿತಿ ಸಿಕ್ಕಿದೆ ಹೊರತು ಕುಮಾರರಾಮನ ಬಗ್ಗೆ ಎಲ್ಲೂ ಕೂಡ ಇತಿಹಾಸ ನಮಗೆ ಸಿಕ್ಕಿಲ್ಲ. ಆದ್ರೆ ಅಲ್ಲಿಯ ಜನ ಈಗಲೂ ಕೂಡ ಕುಮಾರರಾಮನ ಏನು ಶೌರ್ಯತ್ವವನ್ನ, ಅವನ ಒಂದು ಯುದ್ಧಗಳಲ್ಲಿ ಜಯಿಸಿದ್ದನ್ನ ಅಲ್ಲಿಯ ಜನ ಈಗಲೂ ಕೂಡ ಹಾಡುಗಳಲ್ಲಿ, ಲಾವಣಿಗಳಲ್ಲಿ ಏನ್ ಮಾಡ್ತಿರ್ತಾರೆ? ಹೇಳ್ತಾ ಇರ್ತಾರೆ. ಹೀಗೆ ಮೌಖಿಕ ಸಾಹಿತ್ಯನೂ ಕೂಡ ನಮಗೆ ಏನನ್ನ ತಿಳಿಸುತ್ತೆ? ಇತಿಹಾಸವನ್ನ ಬರೀಲಿಕ್ಕೆ ಸಹಾಯಕವಾಗುತ್ತೆ, ಇತಿಹಾಸವನ್ನ ತಿಳಿಸುತ್ತೆ. ಆಯ್ತಾ? ಆಮೇಲೆ ಐತಿಹ್ಯಗಳು ಅಂತ ಹೇಳಿ ಬರುತ್ತೆ ಒಂದು ಅಂಶ. ಏನು ಐತಿಹ್ಯಗಳು ಅಂದ್ರೆ? ಸ್ಥಳ ಪುರಾಣ ಅಂತ ಕರಿತೀವಿ. ಐತಿಹ್ಯಗಳಿಗೆ ಇನ್ನೊಂದು ಹೆಸರೇನು? ಸ್ಥಳ ಪುರಾಣ. ಏನು ಸ್ಥಳ ಪುರಾಣ ಅಂದ್ರೆ? ಒಂದೊಂದು ಪ್ರದೇಶಕ್ಕೂ ಒಂದೊಂದು ಇತಿಹಾಸ ಇದೆ. ಅರ್ಥ ಆಗ್ತಿದೆಯಾ? ಒಂದೊಂದು ಪ್ರದೇಶಕ್ಕೂ ಒಂದೊಂದು ಇತಿಹಾಸ ಇರುತ್ತೆ. ಈಗ ನಿಮ್ಮೂರಿಗೆ ಈ ಹೆಸರು ಯಾಕೆ ಬಂತು, ಹಾಗೆ ಇನ್ನೊಂದು ಯಾವ್ದೋ ಊರಿಗೆ ಏನೋ ಒಂದು ಬಂದಿರುತ್ತೆ, ಏನೋ ಒಂದು ವಿಷಯ, ಅದ್ರ ಬಗ್ಗೆ ಕಥೆನೇ ಇರುತ್ತೆ ಅಲ್ಲಿ. ಅರ್ಥ ಆಗ್ತಿದೆಯಾ? ಇಲ್ಲಿ ಯಾಕೆ ದೇವಸ್ಥಾನ ಕಟ್ಟಿದ್ದಾರೆ, ಇಲ್ಲಿ ಯಾಕೆ ಈ ಊರಿಗೆ ಇಂಥ ಹೆಸರೇ ಇಟ್ಟಿದ್ದಾರೆ, ಅದಕ್ಕೊಂದೊಂದು ಏನಿರುತ್ತೆ? ಐತಿಹ್ಯಗಳು ಇರ್ತವೆ. ಐತಿಹ್ಯ ಅಂದ್ರೆ ಅಲ್ಲಿ ಸ್ಥಳ ಪುರಾಣ, ಅದ್ರ ಬಗ್ಗೆ ಒಂದು ಸ್ಟೋರಿನೇ ಇರುತ್ತೆ. ಹಾಗಾಗಿ ನಮಗೆ ಐತಿಹ್ಯಗಳಿಂದಲೂ ಕೂಡ ನಾವೇನ್ ಮಾಡ್ಬೋದು? ಇತಿಹಾಸವನ್ನ ಬರೀಬಹುದು. ಅರ್ಥ ಆಯ್ತಾ? ಇಷ್ಟು ಮಕ್ಕಳೇ ಆಧಾರಗಳು. ಆಧಾರಗಳು ಅಂದ್ರೆ ಏನು? ಆಧಾರಗಳ ವಿಧಗಳು, ಹಾಗೆ ಅವುಗಳ ಹೇಗೆ ನಮಗೆ ಇತಿಹಾಸವನ್ನ ತಿಳಿಸ್ಕೊಡ್ತಾವೆ ಅನ್ನುವಂಥದ್ರ ಬಗ್ಗೆ ಅರ್ಥ ಆಯ್ತಲ್ವಾ?
ಎಲ್ರಿಗೂ ಅರ್ಥ ಆಯ್ತಾ? ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ಡೌಟ್ಸ್ ಇಲ್ವಾ? ಹಾಗಾದ್ರೆ ಒಂದೆರಡು ಪ್ರಶ್ನೆ ಕೇಳಲ್ಲ? ಗೊತ್ತಿದ್ದವ್ರು ಕೈ ಎತ್ತಬೇಕಷ್ಟೇ. ಆಧಾರಗಳು ಎಂದರೆ ಆಧಾರ ಅಂದ್ರೆ ಏನು? ಎಲ್ಲರೂ ಅರ್ಥ ಆಯ್ತು ಅಂದ್ರೆ ಹೇಳಪ್ಪ. ವೆರಿ ಗುಡ್. ಇತಿಹಾಸದ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನ ನಾವು ಏನಂತ ಕರಿತೀವಿ? ಆಧಾರಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧ ಅಂತ ಅಂದೆ ನಾನು. ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧ. ಅವು ಯಾವ್ಯಾವು? ಒಬ್ಬರು ಹೇಳ್ಬಾರ್ದು, ಎತ್ತಿ ಹೇಳ್ಬೇಕು. ಯಾರು ಹೇಳ್ತೀರಾ? ಸಾಹಿತ್ಯ ಆಧಾರಗಳಲ್ಲಿ ಆಶಯಪ್ಪ. ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ ಅಲ್ವಾ? ಕನ್ನಡದ ಮೊಟ್ಟ ಮೊದಲ ಶಾಸನ ಯಾರಪ್ಪ? ಈ ಕಡೆ ಬಾಯ್ಸ್ ಇಂದ ಹೇಳ್ರು. ಹೇಳಪ್ಪ. ಹಲ್ಮಿಡಿ ಶಾಸನ. ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ. ಅರ್ಥ ಆಯ್ತಾ? ಇದಿಷ್ಟು ಇವತ್ತಿನ ಪಾಠ. ಈಗ ಹೋಮ್ವರ್ಕ್, ಗೃಹ ಪಾಠ. 2 ಕ್ವಶನ್ಸ್ ಕೊಡ್ತೀನಿ. ಇದನ್ನ ನೀವು ನಾಳೆ ಮನೆಯಲ್ಲಿ ಬರ್ಕೊಂಡು ಬರ್ಬೇಕು. ಬರ್ಕೊಂಡಪ್ಪ. ಫಸ್ಟ್ ಒನ್, ಭಾರತದ ನಕ್ಷೆಯನ್ನು ಬರೆದು ಭಾರತದ ಬರ್ಕೋಬೇಕೆಲ್ಲರೂ ಹೋಮ್ವರ್ಕ್. ಭಾರತದ ಭೂಪಟ ಅಥವಾ ನಕ್ಷೆ ಭೂಪಟವನ್ನು ಬರೆದು ಬರ್ಕೊಳ್ತಾ ಇದ್ದೀರಾ? ಬರೆದು ಶಾಸನಗಳು ಬರೆದಿರುವ ಪ್ರದೇಶಗಳನ್ನು ಶಾಸನಗಳು ದೊರೆತಿರುವ ಪ್ರದೇಶಗಳನ್ನು ಗುರುತಿಸಿ. ಬರ್ಕೊಳ್ತಾ ಇದ್ದೀರಾ? ಎರಡನೇ ಪ್ರಶ್ನೆ, ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಗಳನ್ನು ಪಟ್ಟಿ ಮಾಡಿ. ಬರ್ಕೊಳ್ತಾ ಇದ್ದೀರಾ? ಬರ್ಕೊಳ್ತಾ ಇದ್ದೀರಾ? ನಾಳೆ ಇದಕ್ಕೆ ಏನ್ ಮಾಡಬೇಕು?